ಒಂದು ವೇಳೆ ಅಮೆರಿಕದಲ್ಲಿ ರೇಪ್ ಮಾಡಿದರೆ ಆ ಆರೋಪಿನ ಸಾಯೋವರೆಗೂ ಪ್ರಿಸನಲ್ಲಿ ಇರ್ತಾ ಇದ್ರು. ಜಪಾನ್ನಲ್ಲಿ ಮಾಡಿದರೆ ಗಲ್ಲು ಶಿಕ್ಷೆ ವಿಧಿಸ್ತಾ ಇದ್ರು. ಚೀನಾದಲ್ಲಿ ಮಾಡಿದರೆ ಕೂಡಲೇ ಎನ್ಕೌಂಟರ್ ಮಾಡ್ತಾ ಇದ್ರು. ಅದೇ ರಷ್ಯಾದಲ್ಲಿ ಮಾಡಿದರೆ ಪಬ್ಲಿಕ್ ಕೈಯಲ್ಲೇ ಶಿಕ್ಷೆ ಕೊಡಿಸ್ತಾ ಇದ್ರು. ಬಟ್ ಇದೇ ತಪ್ಪನ್ನು ಇಂಡಿಯಾದಲ್ಲಿ ಮಾಡಿದರೆ ಅವಳನ್ನು ಫ್ರೀಡಮ್ ಆಗಿ ಬಿಟ್ಟು ಒಬ್ಬ ನಿರಪರಾಧಿಗೆ ಅವನ ಬದಲಾಗಿ ಶಿಕ್ಷೆಯನ್ನು ವಿಧಿಸ್ತಾರೆ. ಹಾಗಿದ್ರೆ ನ್ಯಾಯಕ್ಕೆ ಬೆಲೆನೇ ಇಲ್ವಾ? ಹಾಗೆ ಇಂಡಿಯಾದ ಸಂವಿಧಾನಕ್ಕೆ ಸಿಗ್ತಾ ಇರೋ ಬೆಲೆ ಇಷ್ಟೇನಾ? ಆ ಅಪರಾಧಿ ಯಾರು ಅಂತ ಗೊತ್ತಿದ್ರು ಯಾಕೆ ಅವನನ್ನು ಯಾರು ಏನು ಮಾಡದೆ ಹಾಗೆ ಬಿಡ್ತಾ ಇದ್ದಾರೆ? ಹಾಗೆ ಏನು ಮಾಡ್ತಾ ಇದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಕೇಳಿದರೆ ನಾನು ಕೊಡೋ ಅಂಥ ಒನ್ ಆ್ಯಂಡ್ ಓನ್ಲಿ ಆನ್ಸರ್, ಅವರು ಕೊಡೋ ಎಂಜಲು ಕಾಸಿಗೆ ಗುಲಾಮರಾಗಿದ್ದಾರೆ. ಹಾಗಿದ್ರೆ ಇಂಥ ವಿಷಯನ ಧ್ವನಿ ಎತ್ತಿ ನಿಲ್ಲೋಕೆ, ಆ ಅಪರಾಧಿನ ಎದುರಾಕೊಂಡು ನಿಲ್ಲೋಕೆ ಸಾಧ್ಯನೇ ಇಲ್ವಾ ಅಂತ ಕೇಳಿದರೆ, ರಕ್ಷಣೆ ಮಾಡೋ ರಕ್ಷಕರೇ ನ್ಯಾಯ ನೀತಿ ಧರ್ಮನ ಎಂಜಲು ಕಾಸಿಗೋಸ್ಕರ ಮಾರಿಕೊಂಡ ಮೇಲೆ ಇನ್ನು ಕೊಲೆ ಸುಲ್ಗೆ ದರೋಡೆ ಅತ್ಯಾಚಾರ ಮಾಡೋ ಅಂತಹ ಕಾಮುಕರಿಗೆ ಭಯ ಅನ್ನೋದು ಹೇಗೆ ತಾನೇ ಬರಬೇಕು ಹೇಳಿ? ಇದೆಲ್ಲ ಕೊನೆಗೊಳ್ಬೇಕಾದ್ರೆ ಅಪ್ಪಟ ಭಾರತೀಯ ಪ್ರಜೆಗಳಾದ ನಾವೇ ಇದಕ್ಕೆಲ್ಲ ಅಂತ್ಯ ಕಾಣಿಸ್ಬೇಕು. ಹ್ಯುಮ್ಯಾನಿಟಿ ಈಸ್ ಸ್ಟಿಲ್ ಅಲೈವ್ ಇನ್ ಇಂಡಿಯಾ ಅಂತ ಎತ್ತಿ ತೋರಿಸ್ಬೇಕು. ಇಲ್ಲಿ ಆಗ್ತಾ ಇರೋ ಅನ್ಯಾಯಗಳನ್ನ ತಡೆಗಟ್ಟಬೇಕಂದ್ರೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಎಷ್ಟೋ ಜನರಿಗೆ ಇದನ್ನೆಲ್ಲ ತಡೆಗಟ್ಟಬೇಕಂತ ಮನಸ್ಸಿಗೆ ಅನಿಸಿರುತ್ತೆ. ಬಟ್ ಅವರ ಬೆನ್ನೆಲುಬಾಗಿ ಯಾರು ಇರದೇ ಇರೋ ಕಾರಣಕ್ಕೆ ಆ ಆಸೆನೇ ಬಿಟ್ಟಾಕ್ಬಿಡ್ತಾರೆ. ಅಂಥವ್ರಿಗೆ ಇದು ಒಂದು ಒಳ್ಳೆ ವಿಡಿಯೋ ಆಗಿರುತ್ತೆ. ಅಂತಹ ವ್ಯಕ್ತಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಇತ್ತೀಚೆಗೆ ಕಾನೂನು ಕೊಡೋಕ್ಕಾಗದೇ ಇರೋ ನ್ಯಾಯನ ಸೋಷಿಯಲ್ ಮೀಡಿಯಾ ಕೊಡಿಸ್ತಾ ಇದೆ. ಯಾಕಂದರೆ ಅಪರಾಧಿ ಪರವಾಗಿ ಯಾವುದೇ ಪೊಲಿಟಿಷಿಯನ್ ಇದ್ದರೂ ಕೂಡ ಆ ಅಪರಾಧಿ ಜೊತೆ ಪೊಲಿಟಿಷಿಯನ್ನು ಕೂಡ ಜೈಲಿಗೆ ಹಾಕ್ಸೋವಂಥ ತಾಕತ್ತು ನೌಡೇಸ್ಗಳಲ್ಲಿ ಸೋಷಿಯಲ್ ಮೀಡಿಯಾಗೆ ತುಂಬಾ ಇದೆ. ನೀವು ಈ ವಿಡಿಯೋನ ಶೇರ್ ಮಾಡಿದ್ರೆ ಅದು ಒಂದು ಶೇರ್ ಆಗಿರೋದಿಲ್ಲ, ಬದಲಿಗೆ ಎಷ್ಟೋ ಜನರ ಜೀವನ ಹಾಳು ಆಗೋದ್ರಿಂದ ತಪ್ಪಿಸ್ದಾಗುತ್ತೆ. ಶೇರ್ ಮಾಡಿ ನ್ಯಾಯ ರಕ್ಷಕರಾಗ್ತೀರಾ ಅಥವಾ ಇದರಿಂದ ನನಗೇನು ಅಂತ ನಿಮ್ಮ ಮನೆ ಮಕ್ಕಳನ್ನು ನಿರಪರಾಧಿನ ಅಪರಾಧಿ ಮಾಡೋವರೆಗೂ ಇರ್ತೀರಾ? ಸೊ ನೀವೇ ಯೋಚನೆ ಮಾಡಿ, ಪಬ್ಲಿಕ್ ಪವರ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಇದನ್ನೆಲ್ಲ ತಡೆಗಟ್ಬೋದು ಅಂತ ನೋಡೋಣ. ಅಲ್ಲಿವರೆಗೂ ಸ್ಟೇ ಕನೆಕ್ಟಿಂಗ್